ಕೇಳಿಸ್ಕೊಳ್ಳಿ ಫಸ್ಟ್. ಮೇಡಮ್ ನೀವು ಕೇಳಿಸ್ಕೊಳ್ಳಿ ಫಸ್ಟ್. ನಿಮ್ಮ ಹತ್ರ ಡ್ರೆಸ್ಸಿಂಗ್ ಟೇಬಲ್ ಇದೆ, ಚಿಕ್ಕ ಮಿರರ್ ಇಲ್ಲ, ಓಕೆ. ಇವತ್ತು ಡೇ ಫಸ್ಟ್ ಆದ್ರಿಂದ ಆತರ ದೊಡ್ಡ ಮಿರರ್ ಇಲ್ಲ ಅಂದ್ರೆ ನೀವು ಸಾರ್ ಮೊದ್ಲೇ ಹೇಳಿದ್ರು ಆರ್ ಚಕ್ರದ ಮೇಲೆ 2 ಕೈನ ಈ ತರ ಇಟ್ಕೊಂಡು ಕಣ್ಣು ಮುಚ್ಕೊಂಡು ನೀವು ಮಿರರ್ ಅಲ್ಲಿ ನಿಮ್ ಮುಖ ನೋಡ್ಕೊಳ್ಳೋ ತರ ಒಂದು ವಿಷನ್ ಕೊಟ್ಕೊಂಡು ನೀವು ಮಾಡಿ ಅಂತ ಹೇಳಿದ್ರು ಸರ್. ಅಷ್ಟನ್ನ ನೀವು ಕೇಳಿಸ್ಕೊಂಡು ಅದನ್ನ ಮಾಡಿದ್ರೆ ಸಾಕಾಗಿತ್ತು. ಮತ್ತೆ ನಾಳೆಯಿಂದ ದಯವಿಟ್ಟು ನೀವು ಈ ರೀತಿ ಒಂದು ಚಿಕ್ಕ ಮಿರರ್ನ ಕೊಂಡ್ಕೊಂಡು ಇಟ್ಕೊಂಡು ನೀವು ಈ ಒಂದು ಪ್ರೋಸೆಸ್ ಮಾಡ್ಬೇಕು. ಈ ರೋಗಗಳು ವಾಸಿ ಆಗ್ಬೇಕು ಅಂದ್ರೆ ಕೆಲವ್ರನ್ನ ನಾವ್ ಇಷ್ಟ ಪಡ್ತೀವಿ, ಕೆಲವ್ರನ್ನ ಇಷ್ಟ ಪಡಲ್ಲ, ಕೆಲವ್ರನ್ನ ಪ್ರೀತಿ ಮಾಡ್ತೀವಿ, ಕೆಲವ್ರನ್ನ ಪ್ರೀತಿ ಮಾಡೋದಿಲ್ಲ, ಕೆಲವ್ರ ಜೊತೆ ನಿಜವಾಗ್ಲೂ ಪ್ರೀತಿ ತೋರಿಸ್ತೀವಿ, ಕೆಲವ್ರ ಜೊತೆ ಡ್ರಾಮಾ ತರ ಪ್ರೀತಿ ತೋರಿಸ್ತೀವಿ. ಇದೆಲ್ಲ ಯಾಕೆ ನಮ್ ಲೈಫಲ್ಲಿ ಈ ತರ? ಮತ್ತೆ ನಮ್ ಲೈಫಲ್ಲಿ ರೋಗಗಳು ಯಾಕೆ ಬರುತ್ತೆ, ಕಾಯಿಲೆಗಳು ಯಾಕೆ ಬರುತ್ತೆ, ಕಾಯಿಲೆ ವಾಸಿ ಮಾಡ್ಕೊಳ್ಳೋದು ಹೆಂಗೆ? ಹಾಸ್ಪಿಟ್ಲಿಂದ ವಾಸಿ ಆಗೋದಿಲ್ಲ ಕಾಯಿಲೆಗಳು ಯಾವತ್ತೂ. ಯಾಕಂದ್ರೆ ನಮ್ಮ ಕರ್ಮಗಳು ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಈ ಮೈಂಡ್ ಅಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ಮ ಕರ್ಮದ ಜನ್ಮಗಳ ಕರ್ಮಗಳು ಅಲ್ಲಿ ಕುತ್ಕೊಂಡಿದೆ. ಅದು ನಮ್ಮ ಶರೀರದಲ್ಲಿ ರೋಗಗಳಾಗಿ ಬರುತ್ತೆ. ಅದರಿಂದ ಆ ರೋಗಗಳು ವಾಸಿ ಆಗ್ಬೇಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿರೋ ಎಲ್ಲಾ ಸ್ಟೋರೇಜ್ ನ ಕ್ಲೀನ್ ಮಾಡ್ಬೇಕಾಗುತ್ತೆ. ಆ ಕ್ಲೀನ್ ಮಾಡೋ ಒಂದು ಪ್ರೋಸೆಸ್ ಇದು ಮಿರರ್ ಮೆಡಿಟೇಷನ್. ಇದನ್ನ ಮಾಡೋದ್ರಿಂದ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿರೋ ಕರ್ಮಗಳನ್ನ ಖಾಲಿ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ. ಅವಾಗ ನಿಮ್ ಶರೀರದಲ್ಲಿರೋ ರೋಗಗಳು ವಾಸಿ ಆಗುತ್ತೆ. ಜೊತೆಗೆ ನಾವ್ ಯಾಕೆ ಕೆಲವ್ರನ್ನ ಇಷ್ಟ ಪಡ್ತೀವಿ, ಕೆಲವ್ರನ್ನ ಯಾಕೆ ಇಷ್ಟ ಪಡಲ್ಲ, ಆ ಪ್ರೀತಿ ನಿಸ್ವಾರ್ಥ ಪ್ರೀತಿ ಯಾಕೆ ಬರ್ತಾ ಇಲ್ಲ ಅಂದ್ರೆ ನಮ್ಗೆ ದ್ವೇಷ, ಅಸೂಯೆಗಳು, ಭಯ, ದುರಾಸೆಗಳು ಇದೆಲ್ಲ ಇದೆಯಲ್ಲ, ಅದು ಹೋಗಿಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಒಂದು ಪ್ರೋಸೆಸ್ ಮೇಡಮ್ ಇದು. ಅದ್ರಿಂದ ನಿಮ್ಮ ಹತ್ರ ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಇವತ್ತು ಡೇ ಫಸ್ಟ್. ಬಟ್ ನಾಳೆಯಿಂದ ಈ ತರದ್ದು ಮಿರರ್ನ ಇಟ್ಕೊಳ್ರಿ. ಈ ತರ ನೀವು ಅಟೆಂಡ್ ಮಾಡಿದ್ರೆ 100% ನಿಮ್ಗೆ ಪ್ರೋಸೆಸ್ ನಡೀತದೆ. ಓಕೆನಾ? ಒಂದ್ಸರ್ತಿ ನೀವು ಶ್ರದ್ಧೆಯಿಂದ ಮಾಡ್ತು ಅಂದ್ರೆ 5 ದಿವಸ ಮತ್ತೆ ನಿಮ್ ಲೈಫಲ್ಲಿ ಆ ಪ್ರಾಬ್ಲಮೇ ರಿಪೀಟ್ ಆಗಲ್ವಲ್ಲ. ಅದರಿಂದ ನೀವು 100% ಪಾರ್ಟಿಸಿಪೇಟ್ ಮಾಡಿ. ಇವಾಗ ಈ ಮೇಡಮ್ಗೆ ಏನ್ ಹೇಳಿದೀವ ಎಲ್ಲಾರು ಕೂಡ ಸೇಮ್ ಇದೇ ತರ ಕಾರಣ ಇದ್ರೆ ದಯವಿಟ್ಟು ಇನ್ನು ಒಬ್ಬೊಬ್ರೆ ಇದೇ ಪ್ರಶ್ನೆನ ಕೇಳೋದು ಬೇಡ, ಎಲ್ಲಾರ್ಗು ಒಂದೇ ಆನ್ಸರು. ಎಲ್ಲಾರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ರಿ. ನಾಳೆಯಿಂದ ಎಲ್ಲಾರು ಇದೇ ರೀತಿ ಶ್ರದ್ಧೆಯಿಂದ ಮಾಡಿ. ಓಕೆನಾ? ಯಾರ್ಯಾರಿಗೆ ಇವತ್ತು ಹೆಸರು ಹೇಳಿ ಮಾಡ್ಸಿದಾರಲ್ಲ, ಬಟ್ ನಾಳೆ ಹಂಗಾಗೋದ್ ಬೇಡ. 5 ಗಂಟೆ ಆಯ್ತು ಅಂದ್ರೆ ನೀವು ರೂಮಲ್ಲಿ ಲೈಟ್ ಹಾಕೋಬೇಕು, ನಿಮ್ಮ ಮೊಬೈಲ್ ನ ಸರಿಯಾಗಿ ಇಟ್ಕೋಬೇಕು, ನಿಮ್ಮ ಮುಖ ಕಾಣಿಸೋ ತರ ಇರ್ಬೇಕು, ಕೈನಲ್ಲಿ ಈ ತರ ಕನ್ನಡಿ ಇಟ್ಕೋಬೇಕು, ಮತ್ತೆ ಸರಿಯಾಗಿ ಕುತ್ಕೋಬೇಕು. ಪ್ರತಿಯೊಬ್ರು ವಿಡಿಯೋ ಆನ್ ಮಾಡ್ಕೋಬೇಕು. ಪ್ರತಿಯೊಬ್ರು ವಿಡಿಯೋ ಆನ್ ಮಾಡ್ಕೋಬೇಕು ಅಂತ ಅಂದ್ರೆ ನೀವಿರೋ ಜಾಗದಲ್ಲಿ ಅಕ್ಕಪಕ್ಕ ಯಾರಾದ್ರೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಒಂದ್ ಪಕ್ಷ ಯಾರಾದ್ರೂ ಇತ್ತು ಅಂದ್ರೆ ನೀವು ಸಪ್ರೇಟ್ ಒಂದು ರೂಮ್ ನಲ್ಲಿ ಕುತ್ಕೊಂಡು ಮಾಡಿ. ಆಕ್ಚುಲಿ ಯಾರು ಇಲ್ದೇ ಇದ್ರೆ ಪ್ರೋಸೆಸ್ ಚೆನ್ನಾಗಿ ನಡೀತದೆ. ನೀವಿರೋ ರೂಮ್ ನಲ್ಲಿ ಯಾರು ಇರಬಾರ್ದು, ಹಂಗಾರೆ ಪ್ರೋಸೆಸ್ ಚೆನ್ನಾಗಿ ನಡೀತದೆ ನನ್ನ ಅನಿಸಿಕೆ ಪ್ರಕಾರ. ಇವತ್ತಿಲ್ಲಿ ಕೂಡ ಈ ರೂಮಲ್ಲಿ ನಮ್ಮ ಅಪ್ಪ ಇದ್ದಾರೆ, ನನ್ನ ಗಮನ ಎಲ್ಲ ನಮ್ಮ ಅಪ್ಪನ ಕಡೆಗೆ ಹೋಗ್ತಾ ಇತ್ತು. ನಾಳೆಯಿಂದ ಆತರ ಮಾಡಲ್ಲ, ನಾನು ಸಪ್ರೇಟ್ ಖಾಲಿ ಇರೋ ರೂಮಲ್ಲಿ ಕುತ್ಕೋತೀನಿ. ನೀವು ಕೂಡ ಆತರ ಕುತ್ಕೊಂಡು 5 ದಿವಸ ನಮಗೋಸ್ಕರ ನಾವು ಮಾಡೋಂಥದ್ದು, ನಮಗೋಸ್ಕರ ಈ 1 ಗಂಟೆ ನಾವು ಸರಿಯಾಗಿ ಅಟೆಂಡ್ ಮಾಡಿದ್ರೆ ನಮ್ಮ ಎಲ್ಲ ಕೆಟ್ಟ ರೋಗಗಳು ಕೂಡ ವಾಸಿ ಆಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಇದು ಹೇಳ್ತಾ ಇರೋದು. ಈ ಮೇಡಮ್ ಹೇಳೋದ್ರ ಮೂಲಕ ಎಲ್ಲರಿಗೂ ಹೇಳ್ತಾ ಇದ್ವಿ. ಎಲ್ಲರೂ ಇದನ್ನೇ ಫಾಲೋ ಮಾಡ್ಬೇಕು ಅಂತ ಕೇಳ್ಕೊತೀವಿ. ఓకేనా? థ్యాంక్ యూ. ఈ వీడియో మీకు నచ్చినట్టయితే లైక్ చేయండి, అందరికీ షేర్ చేయండి. మరిన్ని వీడియోస్ కోసం ఈ ఛానల్ని సబ్స్క్రైబ్ చేసుకోండి. మరిన్ని అప్డేట్స్ కోసం బెల్ ఐకాన్ పై నొక్కండి. థ్యాంక్ యూ.